ವಿಶ್ವಾಸದ ಮಾತನ್ನು ಹೇಳಿದ್ರಿ ಮತ್ತು ಡೇಟಾನ ಇಟ್ಕೊಂಡಂತ ತಾವು ಹೇಳಿದ್ರಿ ಯಾವ ರೀತಿ BSc ಇದು ಸೆನ್ಸಸ್ ರಿಟರ್ನ್ ಕೊಡ್ತಾ ಇದೆ ಅನ್ನುವಂಥದ್ದು. ಅಂದರೆ ಈ BScಗೆ ಅದು ತುಂಬ ವರ್ಷಗಳ ಒಂದು ಹಿನ್ನೆಲೆ ಇದೆ, ಹಿಸ್ಟೋರಿಕಲ್ ಬ್ಯಾಕ್ಗ್ರೌಂಡ್ ಇದೆ. ಸೊ ಅದು ಒಂದು ಇಂಪ್ಯಾಕ್ಟ್ ಆಗಿರುತ್ತಾ ಹೇಗೆ ಅಂತ ಹೇಳ್ತಾರೆ ಅಂತ. ಈಗ ಇಂಡಿಯಾ, ಇಫ್ ಯು ಟೇಕ್ ಇಂಡಿಯಾ ಆಸ್ ಎ ಕಂಟ್ರಿ, ವಿ ಆರ್ ದ ಯಂಗೆಸ್ಟ್ ಕಂಟ್ರಿ ಇನ್ ದ ವರ್ಲ್ಡ್. ಹೌದು. ವೈ? ವಿ ಆರ್ ಯಂಗ್ ಫಾರ್ 2 reasons. The average age of youngsters is low. Correct. Second, we are one of the youngest global country in the world. ಅಮೆರಿಕಾಗ ನನ್ನ ಪ್ರಕಾರ ಒಂದು 250 ವರ್ಷ ಆಯ್ತು ಅವರಿಗೆ ಇಂಡಿಪೆಂಡೆನ್ಸ್ ಬಂದು. ಆಯಿತಾ? ಜಪಾನಿಗಳು ಯಾವಾಗಿಂದನೂ ಸ್ವತಂತ್ರವಾಗೇ ಬದುಕಿದ್ರು. ಈ UKದವರು ಪ್ರಪಂಚ ಎಲ್ಲ ಕೊಳ್ಳೆ ಹೊಡ್ಕೊಂಡು ಹೋದವರು, ಅವ್ರಿಗೂ ಪ್ರಾಬ್ಲಮ್ ಇರಲಿಲ್ಲ. ಜರ್ಮನಿನೂ ಯಾರೂ ಅಟ್ಯಾಕ್ ಮಾಡಿರಲಿಲ್ಲ. ನಾವು ಗುಲಾಮರಾಗಿದ್ವಿ 75 ವರ್ಷದ ಮುಂಚೆ. ಓಕೆ, ನಮಗೆ ಯಾವತ್ತು ಹೆಂಗಾಗಿತ್ತು ಅಂದರೆ ಇದ್ದಿದ್ದು ಮೊನ್ನೆ ಯಾವುದೋ ಇದರಲ್ಲಿ ಹೇಳಿದ್ರು, ಸುಮಾರು $40 ಟ್ರಿಲಿಯನ್ ಅಷ್ಟು ದುಡ್ಡು ಇವ್ರುಗಳು ಎತ್ಕೊಂಡು ಹೋದ್ರು UKಗೆ ಅಂತ. ಶಶಿ ತರೂರವನ್ನ ಬ್ರಿಟನ್ನಲ್ಲಿ ಹೋಗಿ ಹೇಳಿದ್ರು. ಕರೆಕ್ಟ್. ಶಶಿ ತರೂರ್ ಇಂಟರ್ವ್ಯೂಲ್ ಹೇಳಿದ್ರು ಅಷ್ಟು ಹಣ ಇವರು ತೊಗೊಂಡೋದ್ರು. ಓಕೆ, ಸೊ ಈಗ 1947 ನಂತರ ಒಂದು ಸಾಧಾರಣ ದೇಶ, ಈ ದೇಶದಲ್ಲಿ ಏನೂ ಇರಲಿಲ್ಲ, ತಿನ್ನೋಕ್ಕೆ ಗತಿ ಇರಲಿಲ್ಲ ನಮಗೆ. 4 ಕಡೆ ಬಾರ್ಡ್ರ್ ಓಪನ್ ಆಗಿತ್ತು. ಓಕೆ, ಸೊ ಅಂಥ ಒಂದು ಸನ್ನಿವೇಶದಲ್ಲಿ ಬಂದ ಸರ್ಕಾರಗಳು ಏನೇನೋ ಮಾಡಿದ್ರು. ಸೊ ಸ್ವತಂತ್ರ ಬಂದ ನಂತರ ನನಗೆ ಕಾಂಗ್ರೆಸ್ ಪಕ್ಷದ ಮೇಲೆ 2 ವಿಷಯದ ಮೇಲೆ ಅವ್ರ ಮೇಲೆ ಗೌರವ. ಒಂದು, ಎಜುಕೇಷನ್ನು ಮತ್ತು ಗೌರ್ಮೆಂಟ್ ಹೆಲ್ತ್ ಕೇರ್ 2 ಫ್ರೀ ಇಟ್ಟರು. ಓಕೆ, ಅದನ್ನು ಪ್ರೈವೇಟೈಸ್ ಮಾಡಿಲ್ಲ ಅವರು. ಅದಾದಮೇಲೆ ಅವ್ರ ಮೇಲೆ ಮೆಚ್ಕೊಳ್ಳೋಂಥದ್ದು ನನಗೇನು ಇಲ್ಲ, ಆಯಿತಾ. ಬಟ್ ದೇಶ ಟೈಮ್ ತೊಗೊಂತು, 58 ವರ್ಷ ಕಾಲ ಟೈಮ್ ತೊಗೊಂತು $1 ಟ್ರಿಲಿಯನ್ ದೇಶ ಹಾಕ್ಲಿಕ್ಕೆ ನಾವು. ಅಮೆರಿಕಾ ಬಿಕಮ್ ಎ $1 ಟ್ರಿಲಿಯನ್ ಕಂಟ್ರಿ ಐ ಥಿಂಕ್ ಇನ್ 1964, 64-65ನೇ ಇಸ್ವಿಲಿ ಅವರು. ಸರ್, ನಮಗೆ ಸ್ವತಂತ್ರ ಬಂದಾಗ ದೇ ಆರ್ ದಿ ರಿಚೆಸ್ಟ್ ಪೀಪಲ್ ಇನ್ ದ ವರ್ಲ್ಡ್. 250 ವರ್ಷಕ್ಕೆ ಮುಂಚೆ ಅವ್ರಿಗೆ ಫ್ರೀಡಮ್ ಸಿಕ್ತು ಬ್ರಿಟನ್ನಿಂದ. ಇಂಡಸ್ಟ್ರಿಯಲ್ ರೆವಲ್ಯೂಷನ್ ನೋಡಿದ್ರು, ಹ್ಯಾಂಡಿಕ್ರಾಫ್ಟ್ ಏರಿಯಾದ ಟ್ರಾನ್ಸ್ಫಾರ್ಮೇಷನ್ ನೋಡಿದ್ರು. ಅವರೆಲ್ಲ ಥರ ಡೆವಲಪ್ಮೆಂಟ್ಗಳು ಇವನ್ನೆಲ್ಲರೂ ಮಿಕ್ಕಿದವ್ರು ಶುರು ಹಚ್ಕೊಳ್ಳೋಕೆ ಮುಂಚೆ ಮಾಡಿಬಿಟ್ರು ಅವರು. ಓಕೆ, ಫಸ್ಟು ಮೇಲೆ ಮೂನ್ಗೆ ಇದು ಕಳಿಸಿದ್ರು. ಬಟ್ ನಮಗೆ ಅವತ್ತು ಏನು ಇರಲಿಲ್ಲ, ನಮ್ಮ ಹತ್ರ ದುಡ್ಡೇ ಇರಲಿಲ್ಲ. ಇಲ್ಲಿ ಇದ್ದಿದ್ದು ಅವತ್ತು ನನ್ನ ಪ್ರಕಾರ ಒಂದು 40-50 ಕೋಟಿ ಇರ್ತೀವ ಜನಸಂಖ್ಯೆ. ಅದರಲ್ಲಿ 30-40 ಕೋಟಿ ಬಡವರೇ ಇದ್ದಿರ್ತೀವಿ. ಆಮೇಲೆ ಇವನ್ನು ಗೋಧಿ ಕೂಡ ತರಿಸ್ಕೊಳ್ತಾ ಇದ್ವಿ US ಇಂದ. ಜನ ಸಾಕ್ಬೇಕಲ್ಲ ಈ ದೇಶ. ಇವತ್ತು 140 ಕೋಟಿ ಜನಸಂಖ್ಯೆ ಇರೋ ದೇಶದಲ್ಲಿ 80 ಕೋಟಿ ಜನಕ್ಕೆ ನಾವು ದಿನ ಫ್ರೀ ಊಟ ಕೊಡಬೇಕು. ಇಟ್ಸ್ ಓಕೆ. ಬಟ್ ಅವ್ರನ್ನ ನೋಡ್ಕೊಳ್ತಿದ್ದೀವಲ್ಲ, ಅದಕ್ಕೆ ನಮ್ಮ ಪರ್ ಕ್ಯಾಪಿಟಾ ಇನ್ಕಮ್ ಕಡಿಮೆ ಆಗುತ್ತೆ. ಇಂಡಿಯಾ ಇಟ್ ವಿಲ್ ಬಿ ಎ ಡೆವಲಪ್ಡ್ ಕಂಟ್ರಿ ಬೈ 2047 ಆಲ್ಸೋ. 4th ಲಾರ್ಜೆಸ್ಟ್ GDP ಆದ್ರೂ ಕೂಡ ಪರ್ ಕ್ಯಾಪಿಟಾ ಇನ್ಕಮ್ ಲೋ ಆಗುತ್ತೆ. ಇಲ್ಲ, ಪಾಪ್ಯುಲೇಷನ್ ಇನ್ಕ್ರೀಸ್ ಆಗಿರುವಂಥದ್ದು ಕಾರಣ. ಅವರೆಲ್ಲ ನಮ್ಮ ಕುಟುಂಬದವ್ರ ಲೆಕ್ಕ. ಈಗ ಅಷ್ಟು ಜನನ ನಾವು ಮುಂದಕ್ಕೆ ಕರ್ಕೊಂಡು ಹೋಗ್ತಿದ್ದೀವಲ್ಲ ನಾವು ಬೇರೆ ದೇಶಗಳ ಥರ. ಇವತ್ತು ನೋಡಿ, ಮಿಡ್ಲ್ ಈಸ್ಟ್ UAE ಎಲ್ಲ ಯಾರ್ಯಾರು ಶ್ರೀಮಂತ ಇದ್ದಾರೋ ನಮ್ಮ ದೇಶಕ್ಕೆ ಬನ್ನಿ ಅಂತಾರೆ. ಕರೆಕ್ಟ್. ಹೌದು. ಗೋಲ್ಡನ್ ವೀಸಾ ಅಂತೆಲ್ಲ ಮಾಡ್ಕೊಳ್ತಾರೆ. ನಮ್ಮಲ್ಲಿ ಹಂಗಿಲ್ವಲ್ಲ. ಇಷ್ಟು ಜನ ಬಡವ್ರನ್ನ ತೊಗೊಂಡು ಮೇಲಕ್ಕೆ ಹೋಗ್ತಿದ್ದೀವಲ್ಲ. ಅದೆಲ್ಲಕ್ಕಿಂತ ಹೆಚ್ಚಾಗಿ ಇವತ್ತಿಗೂ ಗೌರ್ಮೆಂಟ್ ಇಂಡಿಯಾಗೆ ಇನ್ಕಮ್ ಟ್ಯಾಕ್ಸ್ ಕಟ್ಟೋರು 1-1.5% ಜನ, 98% ಜನ ಟ್ಯಾಕ್ಸೇ ಕಟ್ಟಲ್ಲ ಈ ದೇಶಕ್ಕೆ. ಎಲ್ಲಿಂದ ದೇಶ ಮೇಲೆ ಹೋಗುತ್ತೆ? ಅಮೆರಿಕಾಗೆ 50%-60% ಜನ ಟ್ಯಾಕ್ಸ್ ಕಟ್ತಾರೆ. ಸೊ ಈ ಥರ ಒಂದು ಸನ್ನಿವೇಶದಲ್ಲಿ $1 ಟ್ರಿಲಿಯನ್ ಆಗಕ್ಕೆ 58 ವರ್ಷ ತೊಗೊಂತು ಇಂಡಿಯಾ. ಅದಾದಮೇಲೆ $2 ಟ್ರಿಲಿಯನ್ 9 ವರ್ಷಕ್ಕೆ ಬಂತು, $3 ಟ್ರಿಲಿಯನ್ 5 ವರ್ಷಕ್ಕೆ ಬಂತು, $4 ಟ್ರಿಲಿಯನ್ 4 ವರ್ಷಕ್ಕೆ ಬಂತು, $5 ಟ್ರಿಲಿಯನ್ 3 ವರ್ಷಕ್ಕೆ ಬರುತ್ತೆ. ಇನ್ನು ನೆಕ್ಸ್ಟ್ 5-10 ವರ್ಷಕ್ಕೆ ವರ್ಷ $1 ಟ್ರಿಲಿಯನ್ ಆ್ಯಡ್ ಮಾಡ್ತೀರಾ. ನಾನು ಹೇಳ್ತಾ ಇದ್ದೀನಿ, ಇಂಡಿಯಾ ವಿಲ್ ರೂಲ್ ದ ವರ್ಲ್ಡ್. ಸೊ ಅಂದರೆ ತಾವು ಹೇಳಿದ ಈ GDP ಗ್ರೋತ್ಗೂ ಸ್ಟಾಕ್ ಮಾರ್ಕೆಟ್ಗೆ ಇರುವಂಥ ಒಂದು ಸಂಬಂಧಗಳ ಬಗ್ಗೆ ಏನು ಹೇಳ್ತೀರಿ ಅಂತ. ಒಂದು ಕಡೆ GDP ಗ್ರೋತ್ ಆಗ್ತಾ ಇದೆ, ಇನ್ನೊಂದು ಕಡೆ ಇವನ್ ಸ್ಟಾಕ್ ಮಾರ್ಕೆಟ್ ಕೂಡ ಈಗ ಒನ್ ಆಫ್ ದ ದೊಡ್ಡ ಒಂದು ಸ್ಟಾಕ್ ಎಕ್ಸ್ಚೇಂಜ್ ನಮ್ಮಲ್ಲಿ ಇರುವಂಥದ್ದು. ಸೊ ಹೀಗಾಗಿ ಇದು ಎರಡರ ಬಗ್ಗೆ ಒಂದು ಲಿಂಕನ್ನು ಏನು ಹೇಳ್ತೀರಾ ಅಂತ. ನೋಡಿ, ಎರಡು ಒಂಥರ ಒಂದೇ ಗೂಡಿನ ಹಕ್ಕಿಗಳ ಥರ. GDP ಹ್ಯಾಸ್ ಟು ಗ್ರೋ ವೆನ್ ದ ನೇಷನ್ ಗ್ರೋಸ್. ಹೌ ವಿಲ್ ನೇಷನ್ ಗ್ರೋಸ್? ದ ಕಂಪನೀಸ್ ಹ್ಯಾಸ್ ಟು ಗ್ರೋ. ಕರೆಕ್ಟ್. ಇಫ್ ಕಂಪನೀಸ್ ಗ್ರೋಸ್, ಮಾರ್ಕೆಟ್ ಗೋಸ್ ಅಪ್. ಇದೆಲ್ಲ ಇಂಟರ್ ಕನೆಕ್ಟೆಡ್. ಕರೆಕ್ಟ್. ಇವತ್ತಿಗೂ ಕೂಡ ಭಾರತ ದೇಶದಲ್ಲಿ ಇನ್ BSE ವಿ ಹ್ಯಾವ್ ಕ್ಲೋಸ್ ಟು 5000 ಲಿಸ್ಟೆಡ್ ಕಂಪನೀಸ್. ಇಟ್ ಈಸ್ ದ ಹೈಯೆಸ್ಟ್ ಇನ್ ದ ವರ್ಲ್ಡ್. ನಿಮಗೆ ನ್ಯಾಸ್ಡ್ಯಾಕು, ಡೌ ಜೋನ್ಸ್ ಎಲ್ಲ ಅಷ್ಟು ಲಿಸ್ಟೆಡ್ ಕಂಪ್ನೀಸ್ ಇಲ್ಲ. ನೋ ಎಕ್ಸ್ಚೇಂಜ್ ಇನ್ ದ ವರ್ಲ್ಡ್ ಹ್ಯಾಸ್ ಮೋರ್ ಲಿಸ್ಟೆಡ್ ಕಂಪ್ನಿ ದೆನ್ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್. ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ಆಸ್ ಐ ಟೋಲ್ಡ್ ಯು,
ನಾವು ಆ 70% ಡಿಸ್ಕೌಂಟ್ ಹಾಕೊಂಡು 100% ಹಂಗೆ ಹೋದರೂ ಕೂಡ BSc ನನ್ನ ಪ್ರಕಾರ 10 ಲಕ್ಷಕ್ಕೆ ಹೋಗುತ್ತೆ. ನಾನು ಇರ್ತೀನೋ ಇಲ್ವೋ ಅವತ್ತು ನನಗೆ ಗೊತ್ತಿಲ್ಲ, ಬಟ್ ಡೆಫಿನೆಟ್ಲಿ ಆ ದಿನ ಬರುತ್ತೆ. ನನ್ನ ಗೆಸ್ ಬರ್ಬೋದು 25 ವರ್ಷಕ್ಕೆ ನಮ್ಮ ಶತಮಾನೋತ್ಸವ ಆಗುತ್ತಲ್ಲ, 100 years ಆಫ್ ದಿ ಗ್ಲೋರಿಯಸ್ ಡೇಸ್ ಆಫ್ ಇಂಡಿಪೆಂಡೆನ್ಸ್ ಆ್ಯಂಡ್ ದಿ ಗ್ರೇಟೆಸ್ಟ್ ಸೆಲೆಬ್ರೇಷನ್ ಆಫ್ ದಿ ಬಿಗ್ಗೆಸ್ಟ್ ಡೆಮೋಕ್ರಸಿ ಆಫ್ ದ ಪ್ಲಾನೆಟ್ ನಡೆದಾಗ ಐ ಆಮ್ ಡ್ಯಾಮ್ ಶೂರ್ ಆ ನಮ್ಮ ಮ್ಯಾಜಿಕ್ ನಂಬರ್ ಬರುತ್ತೆ ಅನ್ನೋದು ನನ್ನ ಒಂದು ಊಹೆ. ಓಕೆ, ಸೊ ಇಂಡಿಯಾ ಈವನ್ ಟುಡೇ ನೀವು PPP ಅಂತ ಕರೀತಾರೆ, ಎರಡಿದೆ, GDP ಇದೆ, PPP ಇದೆ. ಕರೆಕ್ಟ್. ಪರ್ಚೇಸಿಂಗ್ ಪವರ್ ಪ್ಯಾರಿಟಿ ಪ್ರಕಾರ ವಿ ಆರ್ ಆಲ್ರೆಡಿ ನಂಬರ್ 2, ಆಲ್ಮೋಸ್ಟ್ ನಾವು ನಂಬರ್ 2 ಅಲ್ಲೇ ಇದ್ದೀವಿ. ನಂಬರ್ 3 ಅಲ್ಲಿ ಇದ್ದೀವಿ. ಇವತ್ತು ನಮ್ಮ GDP ಎಷ್ಟು 4-5 ಟ್ರಿಲಿಯನ್ ಮಧ್ಯೆ ಓಡಾಡ್ತಿದೆ. ನೀವು PPP ಮೂಲಕ ತೊಗೊಂಡ್ರೆ 17 ಟ್ರಿಲಿಯನ್ ನಮ್ಮ ದೇಶ. ಮೊನ್ನೆ ಯಾರೋ ಕಾಮಿಡಿ ಮಾಡ್ತಾಯಿದ್ರು, ಮೋದಿ ಬಂಬಡಿ ಹೊಡಿತಾರೆ 4 ಟ್ರಿಲಿಯನ್. ಹೌದಪ್ಪ, ಇರೋದು ನಂಬರ್ ತಾನೆ. ವಾಟ್ ಈಸ್ ಯೋರ್ ಪ್ರಾಬ್ಲಮ್? ಹೇಳ್ಕೊಳಕ್ಕೇನು ಏನು ಉಪಯೋಗ? ದೇಶ ಇವತ್ತಿಗೂ ಪರ್ ಕ್ಯಾಪಿಟಲ್, ಹೌದು ಪರ್ ಕ್ಯಾಪಿಟಲ್ ಯಾವನ್ ಕೊಡ್ತಿದ್ದಾನೆ ಟ್ಯಾಕ್ಸು? ದುಡಿಯೋನು ಬಚ್ಚಿಟ್ಕೋತಾ ಇದ್ದಾನೆ. ಇಫ್ ಇಂಡಿಯಾ ಪೇಸ್ 10% ಟ್ಯಾಕ್ಸ್, ಇಮ್ಯಾಜಿನ್ ದ ಬ್ಲಡಿ ಗವರ್ಮೆಂಟ್ ಡೆವಲಪ್ಮೆಂಟ್ ದಿಸ್ ಕಂಟ್ರಿ ಕ್ಯಾನ್ ಸಿ. ಅಲ್ಲ, ಮತ್ತೆ ಇನ್ನೊಂದು, ಇವನ್ ಪರ್ ಕ್ಯಾಪಿಟಲ್ ಇನ್ಕಮ್ ಕೂಡ ಇನ್ಕ್ರೀಸ್ ಆಗಲಿಕ್ಕೆ ಅಗೇನ್ GDP ಇನ್ಕ್ರೀಸ್ ಆಗಲೇಬೇಕಲ್ವಾ? ಖಂಡಿತ ಆಗಬೇಕು. ಸಿ, ಸಿಂಪಲ್ ಎಕ್ಸಾಂಪಲ್ಲು, 50-60 ವರ್ಷಕ್ಕೆ ಮುಂಚೆ US ಅಲ್ಲಿ ಒಂದು ಕಾನ್ಸೆಪ್ಟ್ ಇತ್ತು, ಮಕ್ಕಳು ಊಟ ಮಾಡಿಲ್ಲ ಅಂದರೆ ಮರ್ಯಾದೆಗೆ ಊಟ ಮಾಡು. ಈ ಅಮ್ದಿರ್ ಹೆದರ್ಸೋರಲ್ಲ, ಮರ್ಯಾದೆಗೆ ಊಟ ಮಾಡು, ಅಲ್ಲಿ ಇಂಡಿಯಾದಲ್ಲಿ ಊಟಕ್ಕೆ ಗತಿ ಇಲ್ಲ ಮಕ್ಕಳಿಗೆ ಅಂತ. ಇಟ್ ವಾಸ್ ಟ್ರೂ. ಇವತ್ತು ಮರ್ಯಾದೆಗೆ ಓದು, ಇಲ್ಲಾಂದ್ರೆ ನಿನ್ ಜಾಬ್ ಅವನ್ಯಾವನೋ ಬಂದು ಇಂಡಿಯಾದಿಂದ ತೊಗೊತಾನೆ. ಕರೆಕ್ಟ್. ಎಲ್ಲ CEOಗಳು, ಗೂಗಲ್ಲು, ಮೈಕ್ರೋಸಾಫ್ಟ್ ಎಲ್ಲರೂ ನಮ್ಮವರೇ ಅಲ್ಲ. ಸೊ ಥಿಂಗ್ಸ್ ಹ್ಯಾವ್ ಚೇಂಜ್ಡ್ ಆ್ಯಂಡ್ ಇಂಡಿಯನ್ಸ್ ವಿಲ್ ಫ್ಲೋ ಇನ್ ಟು ದ ವರ್ಲ್ಡ್ ಕಾರ್ಪೊರೇಟ್ ಇಕೋಸಿಸ್ಟಮ್, ನಾಟ್ ಜಸ್ಟ್ ವರ್ಲ್ಡ್ ಪಾಲಿಟಿಕ್ಸ್. ಇಂಡಿಯಾ ಯಾಕೆ ಫ್ಯೂಚರಲ್ಲಿ ಡಾಮಿನೇಟ್ ಮಾಡ್ತಾರೆ? ನಾಟ್ ದ್ಯಾಟ್ ವಿ ವಿಲ್ ಹ್ಯಾವ್ ದ ಬಿಗ್ಗೆಸ್ಟ್ ಎಕಾನಮಿ ಆ್ಯಂಡ್ ಡಾಮಿನೇಟ್ ಅದರ್ ಕಂಟ್ರೀಸ್. ನೋ, ವಿ ವಿಲ್ ಡಾಮಿನೇಟ್ ನಾಲೆಡ್ಜ್ ಪರ್ಸ್ಪೆಕ್ಟಿವ್. ಇವತ್ತು ಜ್ಯೂಸ್ ಹೇಗೆ ಪ್ರಪಂಚದ ಫೈನಾನ್ಷಿಯಲ್ ವರ್ಲ್ಡ್ನ ಮಾಡ್ತಿದ್ದಾರೋ, ಕಂಟ್ರೋಲ್ ಮಾಡ್ತಿದ್ದಾರೋ, ಅದೇ ಥರ ಒಂದು ಕಾಲ ಬರುತ್ತೆ ಇಂಡಿಯನ್ಸ್ ಎಲ್ಲ ಅಲ್ಲಿಗೆ ಆ ಲೆವೆಲ್ಗೆ ಹೋಗ್ತಾರೆ. ಪರ್ ಕ್ಯಾಪಿಟಲ್ ಇವತ್ತು ಈ ದೇಶದಲ್ಲಿ ಯಾರು 3 ಹೊತ್ತು ಊಟ ಮಾಡಿದ್ರೆ ಮಲ್ಕೊಂಡಿರೋರು ಯಾರಾದಿದ್ದರೆ ಹೇಳಿ? ಇಲ್ಲ. ಈಗ ಯಾರಾದರೂ ಊಟ ಎಲ್ಲ ಲಿಸ್ಟ್ ಕೊಡಿ, ಡೇಟಾ ನಾನು ಸರ್ಕಾರಕ್ಕೆ ಕೊಡ್ತೀನಿ, ಅವ್ರ ಮನೆಗೆ ರೇಷನ್ ಹೋಗುತ್ತೆ, ಆಯಿತಾ? ದ ಫ್ರೀ ರೈಸ್ ಸ್ಕೀಮ್ಗಳಿದ್ದಾವೆ, ಸರ್ವ ಶಿಕ್ಷಣ ಅಭಿಯಾನ ಇದೆ, 5 ಲಕ್ಷ ಆಯುಷ್ಮಾನ್ ಭಾರತ ಸ್ಕೀಮ್ ಇದೆ, ಆಯಿತಾ? ಈ ದೇಶದಲ್ಲಿ ಸಿಗೋವಂಥ ಸವಲತ್ತು ಒಬ್ಬ ಬಡವನಿಗೆ ಪ್ರಪಂಚದಲ್ಲಿ ಎಲ್ಲೂ ಸಿಗಲ್ಲ. ಐ ಟೆಲ್ ಯು ಹಾನೆಸ್ಟ್ಲಿ, ಇಫ್ ಯು ಆರ್ ಬಾರ್ನ್ ಪೂರ್, ಬಿ ಪ್ರೌಡ್ ಯು ಆರ್ ಇನ್ ಇಂಡಿಯಾ. ಒಬ್ಬ ಬಡವನಾಗಿ ಈ ದೇಶದಲ್ಲಿ ಯಾರಾದರೂ ಹುಟ್ಟಿದ್ರೆ ಅವನು ಗರ್ವವಾಗಿ ಬದುಕೋ ಜಾಗ ಎಲ್ಲಾದರೂ ಅದು ಇದ್ರೆ ಅದು ಇಂಡಿಯಾ ಮಾತ್ರ. ನಿಜವಾಗಿ 140 crore ಜನರನ್ನ ಸಲಹುವಂಥದ್ದು ಸಾಮಾನ್ಯ ಸಂಗತಿ ಅಲ್ವಾ? ಈಗ ಇವತ್ತಿಗೂ ನಾವು 70-80 ಕೋಟಿ ಜನ ಬಡವರಿದ್ದಾರೆ. ಓಕೆ, BPL ಇದ್ದಾರೆ. ಇಟ್ಸ್ ಓಕೆ, ದೇಶ ನೋಡ್ಕೊಳ್ತಿದಲ್ಲ, ಕೊಡ್ತಿದೆ ಅಲ್ಲ. ನಮ್ಮಲ್ಲಿ 1000 ಕಂಪ್ಲೇಂಟ್ ಇರ್ಬೋದು, ಇಲ್ಲಿ ರೋಡ್ ಸರಿ ಇಲ್ಲ, ಇದ್ರ ಸೆಟ್ ಇಲ್ಲ, ಅಲ್ಲಿ ಸವಲತ್ತು ಸರಿ ಇಲ್ಲ, ಇಲ್ಲಿ ಎಲ್ಲ ಇಂಥ ದೇಶದಲ್ಲಿ ಇದ್ದೇ ಇರುತ್ತೆ. ಯಾಕೆ ಅಂದರೆ ಈ ಯುರೋಪಲ್ಲಿ ಒಂದು 40 ದೇಶ, ಒಂದು 30-40 ದೇಶ ಸೆಸ್ ನಮ್ಮದು ಒಂದು. ಹೌದೌದು. ಅಲ್ಲ, ಕೇವಲ UPನ ಪಾಪ್ಯುಲೇಷನ್ ಎಷ್ಟೋ ಯುರೋಪಿಯನ್ ಕಂಟ್ರೀಸ್. ಮೊನ್ನೆ ದುಬೈಯಿಂದ ಯಾರೋ ಫ್ರೆಂಡು ದುಬೈಗೆ ಹೋದಾಗ, ನೋಡು ಈ ಊರು ಹೆಂಗಿದೆ, ನಮ್ಮ ದೇಶ ನೋಡಿ ಹೆಂಗಿದೆ. ನಾನು ಹೇಳಿದೆ, ಈ ಥರ ನಿನ್ಗೊಂದು ಊರು ಬೇಕಾದ್ರೆ ನಾವು ಒಂದು 6 ತಿಂಗಳು ರೆಡಿ ಮಾಡಿಬಿಡ್ತೀವಿ. ನಿನಗೇನು ಈ ದುಬೈ ಥರ ಒಂದು ಊರು ಮಾಡಬೇಕಾ ನೀನು? ನಮ್ಮಲ್ಲಿ ನಾವು ಒಂದು 6 ತಿಂಗಳು ಸಾಕು ನಮ್ಗೆ ಇವೆಲ್ಲ ಕಟ್ಟೋದಕ್ಕೆ, ಮ್ಯಾಟ್ರಲ್ಲ. ಆದರೆ ಈ ದುಬೈ ಒಂದು 1000 ಪಟ್ಟಿದೆ ನನ್ನ ದೇಶ. ನಮ್ಮ ದೇಶ ಇವನ್ ಕೈ ಕೊಟ್ಟಿದ್ರು ಇವನು 250 ವರ್ಷ ತಗೊಳ್ತಿದ್ದ ಡೆವಲಪ್ ಮಾಡಲಿಕ್ಕೆ. ಹೌದೌದು. ಇತ್ತೀಚೆಗೆ ಆಮೇಲೆ ಇನ್ನು ಕೆಲವರು ಇದ್ದಾರೆ, ಪಾಕಿಸ್ತಾನವನ್ನು ಕಂಪೇರ್ ಮಾಡುವಂಥದ್ದು ಇಂಡಿಯಾ ಜೊತೆಗೆ. ಪಾಕಿಸ್ತಾನಗೆ ನಮ್ಮ ಇಂಡಿಯಾದಲ್ಲಿ ಎಷ್ಟೋ ಕಂಪ್ನಿಗಳೇ ಜಾಸ್ತಿ, ರಿಲಯನ್ಸೇ ಇದೆ, ಒಂದೇ ಕಂಪ್ನಿ. GDP ಜಾಸ್ತಿ ಅವರು ಅರ್ನಿಂಗ್ ಮಾಡ್ತಾರೆ. ಖಂಡಿತ. ಸೊ ಮುಂಚೆ ಒಂದು ಕಾಲದಲ್ಲಿ ನಾನು ಹೇಳ್ತಿದ್ದೆ TCS is bigger than ಪಾಕಿಸ್ತಾನ್ ಸ್ಟಾಕ್. ಈಗ ಇಲ್ಲ, ಇನ್ನೂ ಚಿಕ್ಕದಾಗೋಯ್ತು. ಪಾಕಿಸ್ತಾನ್ GDP is much small. ಮೊನ್ನೆ ಯಾರೋ ಕಾಮಿಡಿ ಮಾಡೋದಲ್ಲ ಇದರಲ್ಲಿ, NDTVಯಲ್ಲಿ ಯಾವುದೋ ಒಂದು ಇಂಟರ್ವ್ಯೂ ಬರ್ತಾ ಇದ್ರೆ, ಪಾಕಿಸ್ತಾನ್ ಏನೋ ಫೈನಾನ್ಸು ಫಂಡಿಂಗ್ ಅಂದರೆ ನಾವು ಪೇಟಿಎಮಲ್ಲಿ ದುಡ್ಡು ಕೊಡ್ತೀವಿ, ಓಕೆ ಬೇಕಾದ್ರೆ. ಅವ್ರು ನಮ್ಮ ಜೊತೆ ನೆಟ್ಟಿಗಿದ್ರೆ ಪಕ್ಕದ ನೈಬರ್ ದೇಶ, ನಾವು ಇವು ಶ್ರೀಲಂಕಾನ ಎಷ್ಟು ಚೆನ್ನಾಗಿ ನೋಡ್ಕೋತೀವಿ. ಯಾವತ್ತಾರು ಶ್ರೀಲಂಕಾಗೆ ಸಮಸ್ಯೆ ಆಗಿದೆಯಾ? ಹಾಂ, ಶ್ರೀಲಂಕಾನ ಅವ್ರಿಗೂ ಸ್ವತಂತ್ರ ಬಂದಿದ್ದು ಆ ಕಾಲದಲ್ಲೇ. 75 ವರ್ಷ ಒಟ್ಟಿಗೆ ಇದ್ದೀವಿ, ಯಾವತ್ತಾದರೂ ಅವ್ರಿಗೆ ತೊಂದರೆ ಕೊಟ್ಟಿದ್ದೀವಿ? ಅವ್ರನ್ನ ಪಳಗ್ಸೋಕ್ಕೆ ಎಷ್ಟು ದಿನ ಬೇಕು, ಎಷ್ಟು ಜನ ಬೇಕು? ಸೊ ಹಂಗೆ ಮಾಡಿಲ್ಲ ಈ ದೇಶ.